ಆಲ್ ಮೈ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ಹೌ ಟು ಇನ್ಸ್ಟಾಲ್ SQL ಸರ್ವರ್ ನ್ಯೂ ವರ್ಷನ್ ಹೇಗೆ ಇನ್ಸ್ಟಾಲ್ ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಹಾಗೆ ಮತ್ತೆ ಒಂದು ಎಕ್ಸಾಂಪಲ್ ಟೇಬಲ್ನ ಕೂಡ ಕ್ರಿಯೇಟ್ ಮಾಡಿ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ನೀವು ಏನಾದರೂ ಫಸ್ಟ್ ಟೈಮ್ ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ನೀವು ಏನಿಲ್ಲ, ಫಸ್ಟ್ ಗೂಗಲ್ ಕ್ರೋಮ್ಗೆ ಬಂದು SQL ಸರ್ವರ್ ಡೌನ್ಲೋಡ್ ಅಂತ ಟೈಪ್ ಮಾಡಬೇಕು. ಟೈಪ್ ಮಾಡಿ ಸರ್ಚ್ ಕೊಡಬೇಕು. ಕಂಪ್ಲೀಟಾಗಿ ವಿಡಿಯೋ ನೋಡಿ, ಸ್ಕಿಪ್ ಮಾಡಿದ್ರೆ ನಿಮಗೆ ಅರ್ಥ ಆಗಲ್ಲ. ಇಲ್ಲಿ ನೋಡಿ, ಮೇಲ್ಗಡೆ ವೆಬ್ಸೈಟ್ ಕಾಣ್ತಿದೆಯಲ್ಲ, ಅದನ್ನು ಕ್ಲಿಕ್ ಮಾಡಿ. SQL ಸರ್ವರ್ ಡೌನ್ಲೋಡ್ಸ್ ಮೈಕ್ರೋಸಾಫ್ಟ್ ಅಂತ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದ್ಮೇಲೆ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿ ಕೆಳಗೆ ಬನ್ನಿ. ಇಲ್ಲಿ ಕೆಳಗಡೆ ಎಕ್ಸ್ಪ್ರೆಸ್ ಅಂತ ಇದೆಯಲ್ಲ, ಡೌನ್ಲೋಡ್ ನೋ ಅಂತ ಇದೆಯಲ್ಲ ಈ ಕಡೆದು, ಅದನ್ನು ಡೌನ್ಲೋಡ್ ಮಾಡಿ. ಅದನ್ನು ಕ್ಲಿಕ್ ಮಾಡಿ. ಜಸ್ಟ್ ಕ್ಲಿಕ್ ಮಾಡಿ ಒನ್ ಟೈಮ್. ಡೌನ್ಲೋಡ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸ್ವಲ್ಪ ವೆಯ್ಟ್ ಮಾಡಿ, ಡೌನ್ಲೋಡ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ನೋಡಿ, ಈ ಥರ ಇದೆ. ಈಗ ನೋಡಿ, ಅಲ್ಲಿ ಮೇಲೆ ಡೌನ್ಲೋಡ್ ಆಗ್ತಿದೆ. ಇಲ್ಲಿ ಕ್ಲಿಕ್ ಮಾಡ್ತಿದ್ದೀನಿ. ನೋಡಿ, ಅಲ್ಲಿ ಡೌನ್ಲೋಡ್ ಆಗ್ತಿದೆ. ಸ್ವಲ್ಪ ಟೈಮ್ ತಗೊಳುತ್ತೆ, ಜಾಸ್ತಿ MB ಏನಿಲ್ಲ. ಸೊ ಬೇಗ ಡೌನ್ಲೋಡ್ ಆಗುತ್ತೆ. ಸೊ ವಿಡಿಯೋ ಸ್ಕಿಪ್ ಮಾಡಿದ್ರೆ ನೋಡಿದ್ರೆ ನಿಮಗೆ ಕ್ಲೀನಾಗಿ ಅರ್ಥ ಆಗುತ್ತೆ. ನೀವು ವಿಡಿಯೋ ಸ್ಕಿಪ್ ಮಾಡಿದ್ರೆ ನಿಮಗೆ ಅರ್ಥ ಆಗಲ್ಲ. ಸೊ ಅದು ಡೌನ್ಲೋಡ್ ಆಗಿದೆ. ಈಗ ನಾನು ಇದನ್ನು ಕ್ಲೋಸ್ ಮಾಡ್ತೀನಿ. ಕ್ಲೋಸ್ ಮಾಡಿಬಿಟ್ಟು ನಾನು ಇದಕ್ಕೆ ಹೋಗ್ತೀನಿ, ಫೈಲ್ ಎಕ್ಸ್ಪ್ಲೋರಿಗೆ ಹೋಗಿ ಡೌನ್ಲೋಡ್ಸಿಗೆ ಹೋಗಿ SQL ಅಂತ ಸರ್ಚ್ ಮಾಡಿದ ತಕ್ಷಣ ನೋಡಿ SQL ಸರ್ವರ್ ಅಂತ ಬಂತಲ್ಲ, ಅದನ್ನು ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ತಕ್ಷಣ ಅಲ್ಲಿ ಎಸ್ ಆರ್ ನೋ ಅಂತ ಕೇಳುತ್ತೆ. ಕ್ಲಿಕ್ ಎಸ್ ಅಂತ ಕೊಡ್ತೀನಿ. ಆವಾಗ ಈ ಥರ ಬರುತ್ತೆ, ಎಕ್ಸ್ಪ್ರೆಸ್ ಅಡಿಷನ್ ಅಂತ. ಅಲ್ಲಿ ಬೇಸಿಕ್ ಅನ್ನೋದನ್ನು ಕೊಡ್ತೀನಿ. ಆಮೇಲೆ ಇಲ್ಲಿ ಮುಂದೆ ಬಂದು ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇದನ್ನ ಏನು ಚೇಂಜಸ್ ಮಾಡೋಕ್ಕೆ ಹೋಗ್ಬಾರ್ದು, ಅದು ಹಾಗಿದೆಯೋ ಹಾಗೆ ಇರಬೇಕು. ಅದು ಸರ್ವರ್ ನೇಮ್ ಆಗಿರುತ್ತೆ. ಮತ್ತು ಇದು ನೆಕ್ಸ್ಟ್ ಕೊಡ್ತೀನಿ. ಎಕ್ಸ್ಪ್ರೆಸ್ ಎಡಿಷನ್ ಅಂತ ಇದೆಯಲ್ಲ, ಸ್ವಲ್ಪ ಟೈಮ್ ತಗೊಳುತ್ತೆ. ಆಗ್ತಾ ಇದೆ ನೋಡಿ. ಈಗ ಡೌನ್ಲೋಡ್ ಆಗೋಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಅಂದರೆ ಇಂಟರ್ ಲ್ಯಾಪ್ಟಾಪ್ ಒಳಗಡೆ ಎಲ್ಲ ಪ್ಯಾಕೇಜಸ್, SQL ಸರ್ವರ್ ಪ್ಯಾಕೇಜಸ್ ಡೌನ್ಲೋಡ್ ಆಗಬೇಕಲ್ಲ. ಫಾರ್ ಎಕ್ಸಾಂಪಲ್ SQL ಕಮಾಂಡ್ ಲೈನ್, SQL ಸರ್ವರ್ ಎಲ್ಲ ಡೌನ್ಲೋಡ್ ಆಗಬೇಕು. ನಾನು ಆಲ್ರೆಡಿ MySQL ಹೇಗೆ ಇನ್ಸ್ಟಾಲ್ ಮಾಡೋದು ಅನ್ನೋದನ್ನು ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋ ನೋಡಿಲ್ಲ ಅಂದರೆ ನೋಡಿ. ಎರಡು ಬೆಸ್ಟು. ನೀವು C# ಕನೆಕ್ಟ್ ಮಾಡೋಕ್ಕೆ ನಾನು ಹೇಳೋದಾದರೆ SQL ಸರ್ವರ್ ಈಸ್ ಈಸಿ ಟು ಕನೆಕ್ಟ್. C# ವಿಜಯ್ ಸ್ಟುಡಿಯೋ 2022 ಆ್ಯಂಡ್ SQL ಸರ್ವರ್ ಕನೆಕ್ಟ್ ಮಾಡೋದು ಈಸಿ. MySQL ವರ್ಕ್ಬೆಂಚ್ ಸ್ವಲ್ಪ ಟಫ್ ಅಂತ ಅನಿಸುತ್ತೆ. ಸೊ ನಿಮಗೆ ಬಿಟ್ಟಿದ್ದು, ಯಾವ್ದು ಬೇಕಾದ್ರೂ ಇನ್ಸ್ಟಾಲ್ ಮಾಡ್ಬೋದು. ನೋಡಿ, ಇನ್ಸ್ಟಾಲ್ ಆಗ್ತಿದೆ. ಕೆಳಗಡೆದು ಈಗ ಇನ್ಸ್ಟಾಲಿಂಗ್ ಅಂತ ಬಂದಿದೆ. ಸ್ವಲ್ಪ ಟೈಮ್ ತಗೊಳುತ್ತೆ. ನೆಟ್ವರ್ಕ್ ಸ್ವಲ್ಪ ಸ್ಲೋ ಇದೆ. ನೋಡಿ, ಕಂಪ್ಲೀಟ್ ಆಗಿದೆ. ಈಗ ಕಂಪ್ಲೀಟ್ ಆದ ತಕ್ಷಣ ಇಲ್ಲಿ ಇನ್ಸ್ಟಾಲ್ ನೋ ಅಂತ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಬೇಕು. ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಬ್ರೌಸರಿಗೆ ಹೋಗುತ್ತೆ. ನಾನು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಲ್ಲ, ಅದನ್ನು ಕ್ಲಿಕ್ ಮಾಡಬೇಕು. ನಿಮ್ಮ ಮೈನ್ ಬ್ರೌಸರಿಗೆ ಹೋಗುತ್ತೆ. ಮೈನ್ ಬ್ರೌಸರಿಗೆ ಹೋದ ತಕ್ಷಣ ಅಲ್ಲಿ SSMS ಅಂತ ಇರುತ್ತೆ, ಅಂದರೆ SQL ಸರ್ವರ್ ಮ್ಯಾನೇಜ್ಮೆಂಟ್ ಸ್ಟುಡಿಯೋ ಅಂತ. ಓಕೆ, ಅಲ್ಲಿ ನೀವು ಡೌನ್ಲೋಡ್ ಮಾಡಬೇಕಾಗುತ್ತೆ. ಅದು ಸ್ವಲ್ಪ ಜಾಸ್ತಿ ಇರುತ್ತೆ MB, ಒಂದು 400-300 MB ಇರುತ್ತೆ. ಅದನ್ನು ಇನ್ಸ್ಟಾಲ್ ಮಾಡಬೇಕು. ಸೊ ಈಗ ಸ್ಕ್ರೋಲ್ ಮಾಡ್ತಿದ್ದೀನಿ, ತೋರಿಸ್ತೀನಿ ಯಾವುದಂತ. ಸ್ವಲ್ಪ ವೆಯ್ಟ್ ಮಾಡಿ. ವಿಡಿಯೋ ಸ್ಕಿಪ್ ಮಾಡಿದ್ರೆ ನಿಮ್ಗೆ ಅರ್ಥ ಆಗೋಲ್ಲ. ಸೊ ವಿಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗಬೇಡ್ದು. ಇಲ್ಲಿ ನೋಡಿ, ಡೌನ್ಲೋಡ್ SSMS ಅಂತ ಇದೆಯಲ್ಲ, ಡೌನ್ಲೋಡ್ SQL ಸರ್ವರ್ ಮ್ಯಾನೇಜ್ಮೆಂಟ್ ಸ್ಟುಡಿಯೋ SSMS 2020 ಅಂತ 2 ಅಂತ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿ. ಸಿಂಪಲಾಗಿ ಕ್ಲಿಕ್ ಮಾಡ್ತೀನಿ. ಡೌನ್ಲೋಡ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸ್ವಲ್ಪ ಟೈಮ್ ತಗೊಳುತ್ತೆ. ಡೌನ್ಲೋಡ್ ಆಗೋಕ್ಕೆ ಸ್ಟಾರ್ಟ್ ಆಗಿದೆ. ನೋಡಿ, ಅಲ್ಲಿ ಮೇಲ್ಗಡೆ ಡೌನ್ಲೋಡ್ ಆಗ್ತಿದೆ SSMS. ಅದು ಡೌನ್ಲೋಡ್ ಕಂಪ್ಲೀಟ್ ಆದಮೇಲೆ ನೆಕ್ಸ್ಟ್ ನಾನು ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ನೋಡಿ, ಡೌನ್ಲೋಡ್ ಆಗ್ತಾ ಇರುತ್ತೆ. ನೋಡಿ, ಅದು ಡೌನ್ಲೋಡ್ ಆದ ತಕ್ಷಣ ಅದನ್ನು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ತಕ್ಷಣ ಎಸ್ ಆರ್ ನೋ ಅಂತ ಕೇಳುತ್ತೆ. ನೀವು ಎಸ್ ಆಪ್ಷನ್ನ ಕ್ಲಿಕ್ ಮಾಡಬೇಕು. ಅದು ಸ್ಕ್ರೀನ್ ರೆಕಾರ್ಡಲ್ಲಿ ಅದು ನಿಮಗೆ ತೋರಿಸಲ್ಲ. ಸೊ ಅದಕ್ಕೋಸ್ಕರ ಅದು ತೋರ್ಸೋಕ್ಕಾಗಲ್ಲ. ಆವಾಗ ಈ ಥರ ಆಪ್ಷನ್ ಬರುತ್ತೆ. ಈಗ ಅಲ್ಲಿ ಏನಿಲ್ಲ, ಏನು ಚೇಂಜಸ್ ಮಾಡೋಕ್ಕೆ ಹೋಗಬೇಡಿ. ಇನ್ಸ್ಟಾಲ್ ಅನ್ನೋದನ್ನು ಕ್ಲಿಕ್ ಮಾಡಿ.
ಏನು ಚೇಂಜಸ್ ಮಾಡಬೇಕು. ಚೇಂಜ್ ಅಂತ ಇದೆಯಲ್ಲ ಅದೇನು ಚೇಂಜಸ್ ಮಾಡಬೇಡಿ. ಇನ್ಸ್ಟಾಲ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ಮೈಕ್ರೋಸಾಫ್ಟ್ ಸರ್ವರ್ ಮ್ಯಾನೇಜ್ಮೆಂಟ್ ಸ್ಟುಡಿಯೋ ಅಂತ ಇದೆಯಲ್ಲ, ಆಮೇಲೆ ಇನ್ಸ್ಟಾಲ್ ಅನ್ನೋ ಮೇಲೆ ಕ್ಲಿಕ್ ಮಾಡಿದ್ರೆ ಇನ್ಸ್ಟಾಲ್ ಆಗಿ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಸೆಟಪ್ ಕಂಪ್ಲೀಟೆಡ್ ಅಂತ ಬರುತ್ತೆ. ಆಮೇಲೆ ಕ್ಲೋಸ್ ಅಂತ ಇರುತ್ತಲ್ಲ, ಆ ಕ್ಲೋಸ್ ಆಪ್ಷನ್ನ ಕ್ಲಿಕ್ ಮಾಡಿಬಿಟ್ಟು ಕ್ಲೋಸ್ ಮಾಡಿಬಿಡ್ಬೇಕು. ಸೊ ಇಷ್ಟೇ. ಈಗ ಇಲ್ಲಿ ಬಂದು ಸರ್ಚ್ ಬಾರಲ್ಲಿ SSMS ಅಂತ ಸರ್ಚ್ ಮಾಡಿದ್ರೆ ಇಲ್ಲಿ ನೋಡಿ SQL ಸರ್ವರ್ ಮ್ಯಾನೇಜ್ಮೆಂಟ್ ಸ್ಟುಡಿಯೋ ಅನ್ನೋದು ಇನ್ಸ್ಟಾಲ್ ಆಗಿದೆ. ಅದನ್ನೇ ಕ್ಲಿಕ್ ಮಾಡ್ತೀನಿ. ಸ್ವಲ್ಪ ವರ್ಕ್ ಆಗೋ ಸ್ವಲ್ಪ ಟೈಮ್ ತೊಗೊಳುತ್ತೆ. SSMS ಓಪನ್ ಆಗೋಕ್ಕೆ ಫಸ್ಟ್ ಟೈಮ್ ಎಲ್ಲ ಇನ್ಸ್ಟಾಲ್ ಮಾಡ್ತಿರೋದು, ಸೊ ಟೈಮ್ ತೊಗೊಳುತ್ತೆ. ಮೈಕ್ರೋಸಾಫ್ಟ್ SQL ಸರ್ವರ್ ಮ್ಯಾನೇಜ್ಮೆಂಟ್ ಸ್ಟುಡಿಯೋ ಸ್ವಲ್ಪ ಟೈಮ್ ತೊಗೊಳುತ್ತೆ. ಸೊ ಇನ್ಸ್ಟಾಲ್ ಆಗ್ತಿದೆ, ನೀವು ನೋಡ್ತಿರ್ಬೋದು. ಈಗ ಇನ್ಸ್ಟಾಲ್ ಎಲ್ಲ ಕಂಪ್ಲೀಟ್ ಆಗಿದೆ. ಸೊ ಈಗ ಇನ್ಸ್ಟಾಲ್ ಎಲ್ಲ ಕಂಪ್ಲೀಟ್ ಆಗಿದೆ. ಮೈಕ್ರೋಸಾಫ್ಟ್ SQL ಸರ್ವರ್ ಮ್ಯಾನೇಜ್ಮೆಂಟ್ ಸ್ಟುಡಿಯೋ ಅನ್ನೋದು ಓಪನ್ ಆಗ್ತಿದೆ. ಈಗ ಇದ್ರ ಒಳಗಡೆ ಎಂಟರ್ ಆಗ್ತೀವಿ ನಾವು. ನೋಡಿ ಇಲ್ಲಿ ಏನಿದೆಯಲ್ಲ ಸರ್ವರ್ ನೇಮ್ ಅನ್ನೋದು, ಅದು ನೀವು ಕಾಪಿ ಮಾಡಿ ಇಟ್ಕೋಬೇಕು. ಅದು ಇರುತ್ತೆ ಅಲ್ಲಿ, ಅದನ್ನು ಏನು ಚೇಂಜಸ್ ಮಾಡೋಕ್ಕೋಗ್ಬಾರ್ದು. ಸರ್ವರ್ ನೇಮ್ ಅಂತ ಇದೆಯಲ್ಲ ಅದು ನೀವು ಅಂದರೆ ವಿಜಯ್ ಸ್ಟುಡಿಯೋ ಮತ್ತು ಇದನ್ನು SQL ಸರ್ವರ್ನ ಡಾಟಾಬೇಸ್ನ ಕನೆಕ್ಟ್ ಮಾಡೋದಕ್ಕೆ ಈ ಸರ್ವರ್ ನೇಮು ಬೇಕಾಗುತ್ತೆ. ಸೊ ಇಲ್ಲಿ ನೋಡಿ ಕನೆಕ್ಟ್ ಅಂತ ಕೊಟ್ಟ ತಕ್ಷಣ ಈ ಥರ ಬರುತ್ತೆ. ಇಲ್ಲಿ ಡಾಟಾಬೇಸ್ ಅಂತ ಇದೆಯಲ್ಲ, ಡಾಟಾಬೇಸ್ನ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಬರುತ್ತೆ. ಈ ಥರ ಕ್ಲಿಕ್ ಮಾಡಿದ ತಕ್ಷಣ ಡಾಟಾಬೇಸ್ನ ರೆಡ್ ಕ್ಲಿಕ್ ಮಾಡಿದ್ರೆ ನ್ಯೂ ಡಾಟಾಬೇಸ್ ಅಂತ ಬರುತ್ತೆ. ನ್ಯೂ ಡಾಟಾಬೇಸಲ್ಲಿ ಡಾಟಾಬೇಸ್ ನೇಮ್ ಕೊಡ್ತೀನಿ. ಡಾಟಾಬೇಸ್ ನೇಮ್ ಏನು ಬೇಕಾದ್ರೂ ಕೊಡ್ಬೋದು. ನಾವು ಓನರ್ಸ್ ಅಂತ ಕೊಡ್ತೀನಿ. ಅಲ್ಲಿ ನೋಡಿ ಕೆಳಗಡೆ ಒಂದು ಇದು ಕ್ರಿಯೇಟ್ ಆಗಿದೆ, ಅಲ್ಲಿ ಟೇಬಲ್ ಅಂತ ಇದೆಯಲ್ಲ, ಅಲ್ಲಿ ನ್ಯೂ ಟೇಬಲ್ನ ಕ್ರಿಯೇಟ್ ಮಾಡ್ತೀನಿ. ಟೇಬಲ್ ಒಳಗಡೆ ಯೂಸರ್ ನೇಮು ಪಾಸ್ವರ್ಡ್, ಜಸ್ಟ್ ಯೂಸರ್ ನೇಮ್ ಪಾಸ್ವರ್ಡ್ನ ಬರಿತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಎಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ, ಹೇಗೆ ಇದು ವರ್ಕ್ ಆಗುತ್ತೆ, ಹೇಗೆ ಕನೆಕ್ಟ್ ಮಾಡೋದು SQL ಸರ್ವರ್ ಮತ್ತು ವಿಜಯ್ ಸ್ಟುಡಿಯೋ C# ಅನ್ನೋದು, ಡಾಟಾಬೇಸ್ನ ಹೇಗೆ ಕನೆಕ್ಟ್ ಮಾಡೋದು ಎಲ್ಲ ಕಂಪ್ಲೀಟಾಗಿ ಹೇಳ್ತೀನಿ. ಈಗ ಜಸ್ಟ್ ಇನ್ಸ್ಟಾಲ್ ಮಾಡಿ ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನು ಒಂದು ಎಕ್ಸಾಂಪಲ್ ತೊಗೊಂಡು ಮಾಡ್ತಾ ಇರೋದಷ್ಟೇ. ಸೊ ಈಗ ಡಾಟಾಬೇಸ್ ಇಂಟರ್ ಇದು ಮಾಡಾಯಿತು. ಈಗ ಟೇಬಲ್ನ ಸೇವ್ ಮಾಡ್ತೀನಿ. ಟೇಬಲ್ 3 ಅಂತ ಸೇವ್ ಮಾಡ್ತೀನಿ. ಇನ್ನು ಜಾಸ್ತಿ ಏನು ಚೇಂಜಸ್ ಮಾಡಲ್ಲ. ಈಗ ಅದನ್ನು ಟೇಬಲ್ನ ಕ್ಲಿಕ್ ಮಾಡಿದ್ರೆ ಇಲ್ಲಿ ಟೇಬಲ್ 3 ಅನ್ನೋದು ಬಂದಿರುತ್ತೆ. ಅದನ್ನು ರೈಟ್ ಕ್ಲಿಕ್ ಮಾಡಿದ್ರೆ ಇಲ್ಲಿ ಸ್ಕ್ರಿಪ್ಟ್ ಅಂತ ಇದೆಯಲ್ಲ, ಟೇಬಲ್ ಆಸ್ ಅಂತ ಇದೆಯಲ್ಲ, ಅಲ್ಲಿ ಇನ್ಸರ್ಟ್ ಟು ಅಂತ ಇದೆಯಲ್ಲ, ಕ್ವಾರಿ ನ್ಯೂ ಕ್ವಾರಿ ಅಂತ ಇದೆಯಲ್ಲ, ಅದನ್ನೇ ಕ್ಲಿಕ್ ಮಾಡ್ತೀನಿ. ನ್ಯೂ ಕ್ವಾರಿನ ಬರಿಬೇಕಾಗುತ್ತೆ. ಇನ್ಸರ್ಟ್ ಮಾಡೋಕ್ಕೆ ವ್ಯಾಲ್ಯೂಸ್ನ ಇನ್ಸರ್ಟ್ ಮಾಡಬೇಕಲ್ಲ, ಯೂಸರ್ ನೇಮಿಗೆ ಒಂದು ವ್ಯಾಲ್ಯೂ, ಪಾಸ್ವರ್ಡಿಗೆ ಒಂದು ವ್ಯಾಲ್ಯೂನ ಇನ್ಸರ್ಟ್ ಮಾಡಬೇಕು. ಸೊ ಅದಕ್ಕೆ ಕ್ವಾರಿನ ಬರಿಬೇಕಾಗುತ್ತೆ. ಆಟೋಮೆಟಿಕ್ಕಾಗಿ ಜನ್ರೇಟ್ ಆಗುತ್ತೆ. ಅದು ಇಲ್ಲಿರೋ ಸ್ವಲ್ಪ ಚೇಂಜಸ್ ಮಾಡಬೇಕಾಗುತ್ತೆ. ನೋಡೋಣ, ಇಲ್ಲೇ ಹೀಗೆ ನೋಡೋಣ. ಎರರ್ ಬಂತಂದರೆ ಚೇಂಜಸ್ ಮಾಡೋಣ. ಓಕೆ, ಮೋಸ್ಟ್ಲಿ ಎರರ್ ಬರುತ್ತೆ, ಈಗ ಬರೆಯೋಕ್ಕಾಗಲ್ಲ. ಸೊ ನೋಡೋಣ. ಯೂಸರ್ ನೇಮು ಪಾಸ್ವರ್ಡು ನಾನು ರ್ಯಾಂಡಮ್ ಆಗಿ ಕೊಡ್ತಾ ಇದ್ದೀನಿ. ಯಾವುದೇ ರೀತಿ ಕರೆಕ್ಟಾಗಿ ಕೊಡಬೇಕಂತ ಏನಿಲ್ಲ, ಹೇಗೆ ಬೇಕಾದ್ರೂ ಕೊಡ್ಬೋದು. ಇದನ್ನು ಈಗ ಸೇವ್ ಮಾಡಿ ರನ್ ಮಾಡ್ತೀನಿ. ಏನೂ ಚೇಂಜಸ್ ಮಾಡಲ್ಲ. ಸೇವ್ ಮಾಡಿ, ಆಲ್ರೆಡಿ ಎಕ್ಸಿಸ್ಟ್ ಇತ್ತು, ಸೇವ್ ಮಾಡಿದೆ. ಮತ್ತೆ ಸೇವ್ ಮಾಡಿ ಈಗ ರನ್ ಮಾಡ್ತೀನಿ. ರನ್ ಮಾಡಿದ್ರೆ ಒಂದು ಎರರ್ ಇದೆ. ಅದು ಆ ಥರ ಡಿಕ್ಲೇರ್ ಮಾಡೋಂಗೆ, ಇದು ಸಿಂಟ್ಯಾಕ್ಸ್ ಎರರ್. ಇದು ಅಂದರೆ ವ್ಯಾಲ್ಯೂಸ್ನ ಡೈರೆಕ್ಟಾಗಿ ಕೊಡಬೇಕು, ಈ ಥರ ಕೊಡೋಂಗಿಲ್ಲ. ಇದನ್ನು ಕ್ಯಾನ್ಸಲ್ ತೆಗೆದಾಕಿ ವ್ಯಾಲ್ಯೂಸ್ನ ಡೈರೆಕ್ಟಾಗಿ ಕೊಡಬೇಕು. ವ್ಯಾಲ್ಯೂಸ್ ಅಂತ ಇದೆಯಲ್ಲ, ಅದರೊಳಗಡೆ ಬ್ರ್ಯಾಕೆಟ್ ಹಾಕಿ ಕೊಡ್ಬೇಕು ಅನಿಸುತ್ತೆ. ಸೊ ಇದು ನಾನೇನಂದರೆ ವಿಡಿಯೋ ಆಲ್ರೆಡಿ ಮಾಡಿ ಆಮೇಲೆ ವಾಯ್ಸ್ ಕೊಡ್ತಿರೋದ್ರಿಂದ ಸ್ವಲ್ಪ ಚೇಂಜಸ್ ಆಗ್ತಿರ್ಬೋದು. ಸೊ ಆದರೂ ನಿಮ್ಗೆ ಅರ್ಥ ಆಗುತ್ತೆ ಅಂದ್ಕೊಂಡಿದ್ದೀನಿ. ಈಗ ವ್ಯಾಲ್ಯೂಸ್ ಅಂತ ಇದೆಯಲ್ಲ, ಅಲ್ಲಿಗೆ ನಾನು ವ್ಯಾಲ್ಯೂಸ್ನ ಇನ್ಸರ್ಟ್ ಮಾಡ್ತೀನಿ. ಸಾತ್ವಿಕ್ ಅಂತ ಇನ್ಸರ್ಟ್ ಮಾಡಿ ಪಾಸ್ವರ್ಡ್ನ ಸಿಂಗಲ್ ಕೋಡಲ್ಲಿ ಬರಿತೀವಿ. ಇದು ಎಲ್ಲ ಸಿಂಗಲ್ ಕೋಟಲ್ಲಿ ಬರೆಯೋದು. ಸಾತ್ವಿಕ್ ಅನ್ನೋದು ಸಿಂಗಲ್ ಕೋಟಲ್ಲಿ ಬರಿಬೇಕು. ಈಗ ಕಂಟ್ರೋಲ್ S ಹೊಡೆದು ರನ್ ಮಾಡ್ತೀನಿ. ನೋಡಿ, ಯಾವುದೇ ರೀತಿ ಎರರ್ ಇಲ್ಲ. ಇದು ಕಂಪ್ಲೀಟ್ ಆಗಿದೆ. ಇದನ್ನು ನೀವು ಇದನ್ನು ಪ್ರಾಪರ್ಟೀಸ್ನ ಕಾಪಿ ಮಾಡಿ ನೀವು ಇದು ವಿಜಯ್ ಸ್ಟುಡಿಯೋದಲ್ಲಿ ರನ್ ಮಾಡ್ಬೋದು. ಅದು ಹೇಗಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.